ಮೊದಲೇ ಎಚ್ಚರಿಸಿದ್ರು ಎಚ್ಚೆತ್ತುಕೊಳ್ಳದ ಬಿಬಿಎಂಪಿ ಒಂದೇ ಮಳೆಗೆ ಮುಳುಗು ಹೋಯಿತು ಇಡೀ ಪ್ರದೇಶ. ಯಲಹಂಕ ನಿವಾಸಿಗಳ ನರಕಯಾತನೆ. ರಾಜ್ಯಾದ್ಯಂತ ಭರ್ಜರಿ ವರುಣಾರ್ಭಟ. ಚಿಕ್ಕಮಗಳೂರಿನಲ್ಲಿ ಕಾಂಪೌಂಡ್ ಬಿದ್ದು 4 ಬೈಕ್ಗಳು ಜಖಂ. ಮೈಸೂರಿನಲ್ಲಿ ಮಳೆ ಮಧ್ಯ ಹುಲಿರಾಯನ ಸಂಭ್ರಮ. ಅಂಜಲಿ ನಿವಾಸಕ್ಕೆ ಪ್ರಹ್ಲಾದ್ ಜೋಶಿ ಭೇಟಿ. ಹಿಂದೆ ಹುಬ್ಬಳ್ಳಿ ಧಾರವಾಡಕ್ಕೆ ಎಡಿಜಿಪಿ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಎಲ್ಲರೂ ಅಲರ್ಟ್. ರಾಜ್ಯದಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಕೋಲಾಹಲ. ದೇವರಾಜೇಗೌಡ ಒಬ್ಬ ಫ್ರಾಡ್. ಕಿಂಗ್ ಪೆನ್ ವಿರುದ್ಧ ಶಿವರಾಮೇಗೌಡ ಕಿಡಿ. ಆಗ್ರಾ ಶೂ ವ್ಯಾಪಾರಿ ಮನೆಯಲ್ಲಿ ಕೋಟಿ ಖಜಾನೆ. ಬೆಡ್ ಮೇಲಿತ್ತು ಬರೋಬ್ಬರಿ 30 ಕೋಟಿ ನಗದು. ನೋಟಿನ ರಾಶಿ ಕಂಡ ಐಟಿ ಅಧಿಕಾರಿಗಳು ಶಾಕ್. ಬೆಂಗಳೂರಿಗೆ ಮಳೆ ಬಂತು ಅಂತಂದ್ರೆ ಸಾಕು, ಬೆಂಗಳೂರಿನ ನಿವಾಸಿಗಳಿಗೆ ಆತಂಕ ಪ್ರಾರಂಭವಾಗುತ್ತೆ. ಅವೈಜ್ಞಾನಿಕವಾಗಿ ನಿರ್ಮಾಣವಾದ ಲೇಔಟ್ಗಳಿಗೆ ಮಳೆ ನೀರು ನುಗ್ಗೋದು ಸರ್ವೇ ಸಾಮಾನ್ಯ ಅನ್ನೋ ರೀತಿಯ ಪರಿಸ್ಥಿತಿ ಈ ಬಾರಿ ಕೂಡ. ಬಿದ್ದಿರೋ 2-3 ಮಳೆಗೇನೆ ಅನೇಕ ಬಡಾವಣೆಗಳಲ್ಲಿ ಜನರು ಮಳೆ ನೀರಿನಿಂದಾಗಿ ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ ಬಿಬಿಎಂಪಿ ಗೊತ್ತಿಲ್ಲ ಅಂತಲ್ಲ, ಅಧಿಕಾರಿಗಳಿಗೆ ಮುಂಚೆನೆ ಎಚ್ಚರಿಸುವ ಕಾರ್ಯಗಳೂ ಕೂಡ ನಡೆದಿದೆ. ಆದರೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಪಾಲಿಕೆ. ರಾಜಧಾನಿಯಲ್ಲಿ ಒಂದೇ ಮಳೆಗೆ ರಾಜಕಾಲುವೆಗಳು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಉಕ್ಕಿ ಹರಿದಿದೆ. ಅಪಾರ್ಟ್ಮೆಂಟ್ ಸುತ್ತಮುತ್ತ ನೀರು ನಿಂತು ಅನಾಹುತವೇ ಸೃಷ್ಟಿಯಾಗಿದೆ. ಯಲಹಂಕದ ನಾರ್ತ್ ವುಡ್ ಅಪಾರ್ಟ್ಮೆಂಟ್, ಒಂದೊಂದು ವಿಲ್ಲಾ ಕೂಡ ಇಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಕೋಟಿ ಖರ್ಚು ಮಾಡಿ ಅಪಾರ್ಟ್ಮೆಂಟು ವಿಲ್ಲಾ ಖರೀದಿ ಮಾಡಿದ್ರು ಕೂಡ ಮನೆಯಿಂದ ಆಚೆ ಕಾಲಿಟ್ರೆ ಸಾಕು ಚರಂಡಿ ನೀರಿನಲ್ಲಿ ಕಾಲಿಡೋ ಪರಿಸ್ಥಿತಿ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಯಲಹಂಕದಲ್ಲಿರ್ತಕ್ಕಂಥ ನಾರ್ತ್ ವುಡ್ ಅಪಾರ್ಟ್ಮೆಂಟ್, ಆ ಬಡಾವಣೆಯಲ್ಲಿ ಇರ್ತಕ್ಕಂಥ ಒಂದೊಂದು ಮನೆ ಕೂಡ ಕೋಟಿ ಮೌಲ್ಯದ ಮನೆಗಳು. ಆದರೆ ಮನೆ ಮುಂದೆ ಹರಿತಾ ಇರೋದು ಅಕ್ಷರಶಃ ಚರಂಡಿ ನೀರು. ಅಪಾರ್ಟ್ಮೆಂಟ್ ಮುಂದೆ ನಿಲ್ಲಿಸಿದ ವಾಹನಗಳು ಕೂಡ ಈ ಗಲೀಜ್ ನೀರಿನಲ್ಲಿ, ರಾಜಕಾಲುವೆ ನೀರಿನಲ್ಲಿ ಮುಳುಗು ಹೋಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ವೀರೇಶ್, ಇದು ಈ ಬಾರಿ ಮಳೆಯ ಪ್ರಾಬ್ಲಮ್ ಅಲ್ಲ, ಪ್ರತಿ ಬಾರಿ ಮಳೆ ಬಂದಾಗಲೂ ಒಂದಲ್ಲ ಒಂದು ಬಡಾವಣೆಗಳಲ್ಲಿ ಇಂಥದ್ದೇ ಸಮಸ್ಯೆಯನ್ನು ಅನುಭವಿಸ್ತಾರೆ ಸ್ಥಳೀಯ ನಿವಾಸಿಗಳು. ಬಿಬಿಎಂಪಿ ಗೊತ್ತಿರುತ್ತೆ ವಿಚಾರ, ಆದರೂ ಕೂಡ ಈ ರೀತಿಯಾದ ನಿರ್ಲಕ್ಷ್ಯ. ಏನು ಹೇಳ್ತಿದ್ದಾರೆ ಯಲಹಂಕ ನಿವಾಸಿಗಳು? ಸ್ಮಿತಾ, ರಾತ್ರಿಯಿಂದ ಈ ಒಂದು ಭಾಗದಲ್ಲಿ ನೀರು ನಿಂತಿದೆ. ಅಂದರೆ ಯಲಹಂಕದ ನಾರ್ತ್ ವುಡ್ ವಿಲ್ಲಾಗಳು, ಈ ಒಂದು ಅಪಾರ್ಟ್ಮೆಂಟಲ್ಲಿ ನೀರು ನಿಂತಿದೆ. ಬಟ್ ಇದುವರೆಗೂ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿಲ್ಲ.